ಹಲೋ ಎಲ್ರಿಗೂ ನಮಸ್ತೆ. ಹೋಪೆಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇರೋ ಹೋಟ್ಲಲ್ಲೇ ಕಾಫಿ ಎಲ್ಲ ಕುಡ್ಕೊಂಡಿದ್ದಾಯಿತು. ಈ ಲುಕ್ಕು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟಾಮ್ ಬಾಯ್ ಥರ ಕಾಣಿಸ್ತಾ ಇದ್ದೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸ್ಕೊಂಡು ಶಿರ್ಡಿ ಬಸ್ ಸ್ಟಾಪ್ ಹತ್ರ ಬಂದು ಅಲ್ಲಿಂದ ಎ ಸಿ ಬಸ್ ತೊಗೊಂಡಿದ್ದಾಯಿತು. ಪುಣೆಗೆ ಹೋಗಬೇಕಾಗಿತ್ತು. ಪುಣೆಯಿಂದ ಫ್ಲೈಟ್ ಇತ್ತು ನನಗೆ. ಸೊ ಹಾಗಾಗಿ ಬಸ್ಸಲ್ಲಿ ಟಿಕೆಟ್ ಎಲ್ಲ ತೊಗೊಂಡಿದ್ದಾಯಿತು. ಸ್ನ್ಯಾಕ್ಸ್ ಎಲ್ಲ ಮಾರ್ತಿದ್ರು. ಸೊ ಅದನ್ನೇ ಕೂಡ ತೊಗೊಂಡು ತಿನ್ಕೊಂಡಿದ್ದಾಯಿತು. ಬೋಟಿ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು. ಸೊ ತಿಂದು ಆ್ಯಂಡ್ ಜರ್ನಿ ಸ್ಟಾರ್ಟ್ ಆಯಿತು. ಊಟಕ್ಕಂತ ಸ್ಟಾಪ್ ಕೊಟ್ಟರು. ನನಗೆ ಏನಕ್ಕೆ ಈ ಥರ ಶಾಕ್ ಎಕ್ಸ್ಪ್ರೆಷನ್ ಕೊಡ್ತಿದ್ದೀನಿ ಅಂದರೆ, ನನ್ನ ಜೊತೆ ಬಂದಿದ್ದವರು ಒಬ್ಬರು ನಮ್ಮ ಬಸ್ ಹತ್ತದ್ಬಿಟ್ಟು ಪಕ್ಕದ ಬಸ್ ಹತ್ಬಿಟ್ಟಿದ್ದಾರೆ. ನಾನು ಅದು ನೋಡಿ ಫುಲ್ ಶಾಕ್ ಆಗೋದೆ. ಪಾಪ ಮರ್ತುಬಿಟ್ರೇನೋ ಅಂದ್ಬಿಟ್ಟು. ಸೊ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಪುಣೆ ಏರ್ಪೋರ್ಟ್ ಕಡೆಗೆ ಬಂದು ಎಷ್ಟು ಚೆನ್ನಾಗಿದೆ ಗೊತ್ತಾ ಪುಣೆ ಏರ್ಪೋರ್ಟು. ಇಂಡಿಪೆಂಡೆನ್ಸ್ ಡೇ ದಿನ. ಸೊ ಸಿಕ್ಕಾಬಟ್ಟೆ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು ಅನ್ಸುತ್ತೆ. ಪೊಲಿಟಿಷಿಯನ್ಸ್ ಎಲ್ಲ ಬಂದಿದ್ದರು. ಅದಾದಮೇಲೆ ಏರ್ಪೋರ್ಟ್ ಕಡೆಗೆ ಬಂದು ಚೆಕ್-ಇನ್ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿದೆ ನನಗೆ. 160 ರೂಪೀಸ್ ಈ ಒಂದು ಕಾಫಿಗೆ. ಸೊ ಅದನ್ನೆಲ್ಲ ತೊಗೊಂಡು ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಹಾಗೆ ವಾಶ್ರೂಮ್ಗೆ ಹೋಗ್ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಬಂದೆ. ಆ್ಯಂಡ್ ನೈಟ್ ಡಿನ್ನರ್ಗೆ ಏನಾದ್ರು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ KFC ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದು ಜೊತೆಗೆ ಒಂದು ಕೋಲ್ಡ್ ಕಾಫಿ ಕೂಡ ಕುಡ್ಕೊಂಡಿದ್ದಾಯಿತು. ಆ್ಯಂಡ್ ಆಕಾಶ ಏರ್ಲೈನ್ನ ಬುಕ್ ಮಾಡ್ಕೊಂಡಿದ್ದು. ಆ್ಯಂಡ್ ಜರ್ನಿ 1 hour 35 minutes ಇತ್ತು. ಚೆನ್ನಾಗಿತ್ತು. ಐ ಟೋಟಲಿ ಎಂಜಾಯ್ಡ್ ಎಂಟೈರ್ ಟ್ರಿಪ್. ಥ್ಯಾಂಕ್ ಯು ಸೋ ಮಚ್.